ನಮಸ್ಕಾರ. ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ GTAW ಬಳಸಿಕೊಂಡು 50 ಮಿಲಿಮೀಟರ್ ಡಯಾಮೀಟರ್ ಅಲ್ಯೂಮಿನಿಯಂ ಪೈಪ್ನಲ್ಲಿ ಪೈಪ್ ಬಡ್ ಜಾಯಿಂಟ್ನ ಮತ್ತು ಫ್ಲಾಟ್ ಪೊಸಿಷನ್ 1Gದಲ್ಲಿ 3 ಮಿಲಿಮೀಟರ್ ವಾಲ್ ಥಿಕ್ನೆಸ್ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಬಹುದು. ಟೇಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಬಳಸಿಕೊಂಡು ಫ್ಲಾಟ್ ಪೊಸಿಷನ್ದಲ್ಲಿ 3 ಮಿಲಿಮೀಟರ್ ಮತ್ತು 50 ಮಿಲಿಮೀಟರ್ ಡಯಾಮೀಟರ್ ಅಲ್ಯೂಮಿನಿಯಂ ಪೈಪ್ ವಾಲ್ ಥಿಕ್ನೆಸ್ನಲ್ಲಿ ವೆಲ್ಡ್ ಸ್ಕ್ವಯರ್ ಬಡ್ ಜಾಯಿಂಟ್. ಅಲ್ಯೂಮಿನಿಯಂ ಪೈಪ್ನಲ್ಲಿ ಪೈಪ್ ಬಡ್ ಜಾಯಿಂಟ್ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳು: ಟೀಗ್ ವೆಲ್ಡಿಂಗ್ ಮಿಷಿನ್, ಟಂಗ್ಸ್ಟನ್ ಎಲೆಕ್ಟ್ರೋಡ್, ಶೀಲ್ಡಿಂಗ್ ಗ್ಯಾಸ್ ಆರ್ಗನ್, ಅಲ್ಯೂಮಿನಿಯಂ ಪೈಪ್ ಆಫ್ 3 ಮಿಲಿಮೀಟರ್ ವಾಲ್ ಥಿಕ್ನೆಸ್, ಹಾಕ್ಸಾ, ಮೆಟಲ್ ಫೈಲ್ಸ್, ಬೆಂಚ್ ವೈಸ್, ವೈರ್ ಬ್ರಷ್, ಚಿಪ್ಪಿಂಗ್ ಹ್ಯಾಮರ್, ಬೆವೆಲ್ ಪ್ರೊಟ್ರಾಕ್ಟರ್, ಮೊದಲ ಹಂತವೆಂದರೆ ವರ್ಕ್ ಪೀಸ್ ತಯಾರಿಕೆ. ವೈರ್ ಬ್ರಷ್ ಬಳಸಿ ಅಲ್ಯೂಮಿನಿಯಂ ಪೈಪ್ ಮೇಲನ್ನು ಸ್ವಚ್ಛಗೊಳಿಸಿ. ವೆಲ್ಡಿಂಗ್ ಸಮಗ್ರತೆಯನ್ನು ರಾಜಿ ಮಾಡಿಕೊಳ್ಳುವ ಕೊಳಕು ಅಥವಾ ತೂಕು ಮುಂತಾದ ಯಾವುದೇ ಮಾಲಿನ ಕಾರ್ಕ್ಗಳನ್ನು ತೆಗೆದುಹಾಕಲು ಈ ಹಂತವು ನಿರ್ಣಯ ಕ್ರಮವಾಗಿದೆ. ಮೇಲೆ ಶುದ್ಧವಾದ ನಂತರ ಅಲ್ಯೂಮಿನಿಯಂ ಪೈಪನ್ನು 70 ಮಿಲಿಮೀಟರ್ಗಳಷ್ಟು ನಿಖರವಾದ ಉದ್ದಕ್ಕೆ ಕತ್ತರಿಸಲು ಮುಂದುವರಿಯಿರಿ. ಪೈಪನ್ನು ಪ್ರತಿಯೊಂದು ತುದಿಯಲ್ಲಿ ಕತ್ತರಿಸಿದ ಅಂಚುಗಳು ಬೆವೆಲ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ, ಏಕೆಂದರೆ ಇದು ಬಲವಾದ ಮತ್ತು ಸುರಕ್ಷಿತ ವೆಲ್ಡ್ ಜಾಯಿಂಟ್ಗೆ ಫೌಂಡೇಶನ್ ಅನ್ನು ರೂಪಿಸುತ್ತದೆ. ಯಾವುದೇ ಅಕ್ರಮಗಳು ಪತ್ತೆಯಾದರೆ ಅಗತ್ಯವಿರುವ ವಿಶೇಷಣಗಳನ್ನು ಪೂರೈಸುವವರೆಗೆ ಅಂಚುಗಳನ್ನು ಎಚ್ಚರಿಕೆಯಿಂದ ರೂಪಿಸಲು ಫೈಲ್ ಅಥವಾ ಗ್ರೈಂಡರ್ ಅನ್ನು ಬಳಸಿ. ಎರಡನೇ ಹಂತವೆಂದರೆ ಕ್ಲಾಂಪಿಂಗ್ ಮತ್ತು ಸುರಕ್ಷತೆ. ವೆಲ್ಡಿಂಗ್ ಪ್ರಕ್ರಿಯೆಯಲ್ಲಿ ಸ್ಟೆಬಿಲಿಟಿಯನ್ನು ಸಾಧಿಸುವುದು ಮುಖ್ಯವಾಗಿದೆ. ಆದ್ದರಿಂದ ಅಲೈನ್ಮೆಂಟನ್ನು ಅಡ್ಡಿಪಡಿಸುವ ಯಾವುದೇ ಅನಿಶ್ಚಿತ ಚಾಲನೆಯನ್ನು ತಡೆಗಟ್ಟಲು ಅಲ್ಯೂಮಿನಿಯಂ ಪೈಪ್ಸ್ಗಳನ್ನು ಸುರಕ್ಷಿತವಾಗಿ ಕ್ಲಾಂಪ್ ಮಾಡಿ. ಹೆಚ್ಚುವರಿಯಾಗಿ ನೀವು ಗ್ಲೌಸ್, ವೆಲ್ಡಿಂಗ್ ಹೆಲ್ಮೆಟ್ ಮತ್ತು ಪ್ರೊಟೆಕ್ಟಿವ್ ಕ್ಲಾತಿಂಗ್ಗಳನ್ನು ಒಳಗೊಂಡಂತೆ ಸೂಕ್ತವಾದ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಗಳನ್ನು PPE ಧರಿಸುವಿರಿ ಎಂದು ಖಚಿತಪಡಿಸಿಕೊಳ್ಳಿ. ಸುರಕ್ಷತೆ ಯಾವಾಗಲೂ ಮೊದಲ ಆದ್ಯತೆಯಾಗಿರಬೇಕು. ವೆಲ್ಡಿಂಗ್ ಮಿಷಿನನ್ನು ಸೆಟಪ್ ಮಾಡುವುದು ಮೂರನೇ ಹಂತವಾಗಿದೆ. ವೆಲ್ಡಿಂಗ್ ಮಿಷಿನನ್ನು ಸರಿಯಾಗಿ ಕಾನ್ಫಿಗರ್ ಮಾಡುವುದು ನಿರ್ಣಾಯಕವಾಗಿದೆ. ಆದ್ದರಿಂದ ಲೋ ವೆಲ್ಡಿಂಗ್ ಕರೆಂಟನ್ನು ಆಯ್ಕೆ ಮಾಡುವ ಮೂಲಕ ಅಲ್ಯೂಮಿನಿಯಂ ಸರಿಹೊಂದಿಸಲು ವೆಲ್ಡಿಂಗ್ ಸೆಟ್ಟಿಂಗ್ಸ್ಗಳನ್ನು ಹೊಂದಿಸಿ. ಸಾಮಾನ್ಯವಾಗಿ 60 ರಿಂದ 90 ಆಂಪೇರ್ಸ್ಗಳವರೆಗೂ ಏಕಕಾಲದಲ್ಲಿ ಆಪ್ಟಿಮಲ್ ಪೆನಿಟ್ರೇಷನ್ ಮತ್ತು ಫ್ಯೂಷನ್ ಅನ್ನು ಖಚಿತಪಡಿಸಿಕೊಳ್ಳಲು ವೆಲ್ಡಿಂಗ್ ವೋಲ್ಟೇಜ್ ಅನ್ನು ಹೆಚ್ಚಿಸಿ. ವೆಲ್ಡಿಂಗ್ ಮಿಷಿನ್ ಈ ಎಚ್ಚರಿಕೆ ಸೆಟಪ್ ಸ್ಮೂತ್ ಮತ್ತು ಪರಿಣಾಮಕಾರಿ ವೆಲ್ಡಿಂಗ್ ಕಾರ್ಯಾಚರಣೆಗೆ ಅಡಿಪಾಯವನ್ನು ಹಾಕುತ್ತದೆ. ಮುಂದಿನ ಹಂತವೆಂದರೆ ಟ್ಯಾಕ್ ವೆಲ್ಡಿಂಗ್ ಮತ್ತು ಅಲೈನ್ಮೆಂಟ್. ಅಂತಿಮ ವೆಲ್ಡಿಂಗ್ಗೆ ಮುಂದುವರಿಯುವ ಮೊದಲು ತಾತ್ಕಾಲಿಕವಾಗಿ ಘಟಕಗಳನ್ನು ಒಟ್ಟಾಗಿ ಹಿಡಿದಿಡಲು ಮತ್ತು ಅಲೈನ್ಮೆಂಟನ್ನು ನಿಭಾಯಿಸಲು ಟ್ಯಾಕ್ ವೆಲ್ಡಿಂಗ್ ಅನ್ನು ನಿಭಾಯಿಸಿ. ನಿಖರವಾದ ಅಲೈನ್ಮೆಂಟನ್ನು ಖಚಿತಪಡಿಸಿಕೊಳ್ಳಲು ವಿ-ಬ್ಲಾಕ್ ಆಂಗಲ್ ಐರನ್ ಅನ್ನು ಬಳಸಿ ಮತ್ತು ಟ್ಯಾಕ್ ವೆಲ್ಡ್ಸ್ಗಳು ಸರಿಯಾದ ಮೆಲ್ಟಿಂಗ್ ಅನ್ನು ಸಾಧಿಸುವಂತೆ ಗಮನಹರಿಸಿ.
1.5 ಮಿಲಿಮೀಟರ್ಸ್ಗಳು ರೂಟ್ ಗ್ಯಾಪ್, 75 ಡಿಗ್ರಿಗಳು ಗ್ರೋ ಆ್ಯಂಗಲ್ ಮತ್ತು 1.5 ಮಿಲಿಮೀಟರ್ಸ್ಗಳು ರೂಟ್ ಫೇಸ್ ನಿವಾಯಿಸೋದು ಸೇರಿದಂತೆ ಈ ಹಂತದಲ್ಲಿ ನಿರ್ದಿಷ್ಟ ಅಳತೆಗಳು ಗಮನ ಕೊಡಿ. ಉದ್ದಕ್ಕೂ ಸ್ಥಿರವನ್ನು ಖಚಿತಪಡಿಸಿಕೊಳ್ಳಲು ರೂಟ್ ಗ್ಯಾಪ್ದಂತಹ ಅದೇ ಡಯಾಮೀಟರ್ ಬೆಂಟ್ ವೈರನ್ನು ಬಳಸಿಕೊಳ್ಳಬಹುದು. ಮುಂದಿನ ಹಂತವೆಂದರೆ ಟ್ಯಾಕ್ ವೆಲ್ಡ್ಸ್ ಅನ್ನು ಪೂರ್ಣಗೊಳಿಸುವುದು. ಟ್ಯಾಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಮುಂದುವರಿಸಿ ಪೈಪನ್ನು ರೊಟೇಟಿಂಗ್ ಮೂಲಕ ಕೀಲುಗಳನ್ನು 20 ಡಿಗ್ರಿ ಆ್ಯಂಗಲ್ದಲ್ಲಿ ಜಾಯಿಂಟ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಒಂದು ರೋಲರ್ ಸ್ಟ್ಯಾಂಡ್ ನಿಯಂತ್ರಿತ ಕೆಳಮುಖವಾಗಿ ವೆಲ್ಡಿಂಗ್ ಪೊಸಿಷನ್ ಅನ್ನು ನಿಭಾಯಿಸಲು ಅಮೂಲ್ಯವಾದ ಸಾಧನವಾಗುತ್ತದೆ. ಇದು ಯೂನಿಫಾರ್ಮ್ ಪೆನಿಟ್ರೇಷನ್ ಅನ್ನು ಉತ್ತೇಜಿಸುತ್ತದೆ ಮತ್ತು ಪೊಟೆನ್ಷಿಯಲ್ ಡಿಸ್ಟ್ರಾಕ್ಷನ್ ಅನ್ನು ಕಡಿಮೆ ಮಾಡುತ್ತದೆ. ನೀವು ವೆಲ್ಡಿಂಗ್ನೊಂದಿಗೆ ಮುಂದುವರಿಯುತ್ತಿರುವಾಗ ಪೈಪನ್ನು ಸ್ಥಿರ ಮತ್ತು ಸಮವೇಗದಲ್ಲಿ ರೊಟೇಟ್ 85 ಡಿಗ್ರಿಗಳ ಸ್ಥಿರವಾದ ಟಾರ್ಚ್ ಆ್ಯಂಗಲಲ್ಲಿ ನಿಭಾಯಿಸುವಾಗ ಪೈಪನ್ನು ಆಂಟಿ ಕ್ಲಾಕ್ವೈಸ್ ರೊಟೇಷನ್, ಯೂನಿಫಾರ್ಮ್ ಹೀಟ್ ಡಿಸ್ಟ್ರಿಬ್ಯೂಷನ್ ಮತ್ತು ಪರಿಣಾಮಕಾರಿ ವೆಲ್ಡ್ ರಚನೆಯನ್ನು ಖಚಿತಪಡಿಸುವುದರಲ್ಲಿ ಮಹತ್ವ ರೋಲ್ ವಹಿಸುತ್ತದೆ. ಆರನೇ ಹಂತವೆಂದರೆ ವೆಲ್ಡಿಂಗ್ ಮತ್ತು ಇನ್ಸ್ಪೆಕ್ಷನ್. ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಎಲ್ಲ ಸೆಗ್ಮೆಂಟ್ಸ್ಗಳಿಗೆ ವಿಸ್ತರಿಸಿ ಪ್ರತಿ ಜಾಯಿಂಟ್ಗೆ ಸ್ಥಾಪಿತ ಕಾರ್ಯವಿಧಾನಕ್ಕೆ ಕಟ್ಟುನಿಟ್ಟಾಗಿ ಅಂಟಿಕೊಳ್ಳಿ. ಯಾವುದೇ ಕಾರಣಕ್ಕಾಗಿ ವೆಲ್ಡಿಂಗ್ ಪ್ರಕ್ರಿಯೆ ಅಡ್ಡಿಪಡಿಸಿದರೆ ಪುನಃ ಆರಂಭಿಸುವ ಮೊದಲು ವೆಲ್ಡ್ ಪೂಲ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ವೆಲ್ಡಿಂಗ್ ಅನ್ನು ಪೂರ್ಣಗೊಳಿಸಿದ ನಂತರ ರೊಟೇಟಿಂಗ್ ಫಿಕ್ಸ್ಚರ್ನಿಂದ ವರ್ಕ್ ಪೀಸ್ ಅನ್ನು ತೆಗೆದುಹಾಕಿ ಮತ್ತು ಉಳಿದಿರುವ ಸ್ಲ್ಯಾಗ್ ಅನ್ನು ಎಚ್ಚರಿಕೆಯಿಂದ ತೆಗೆದುಹಾಕಲು ಚಿಪ್ಪಿಂಗ್ ಹ್ಯಾಮರ್ ಅನ್ನು ಬಳಸಿ. ಏಳನೇ ಹಂತವು ವೆಲ್ಡ್ ನಂತರ ಪರೀಕ್ಷಿಸಿದಾಗ ಪೊರಸಿಟಿ, ಕ್ರ್ಯಾಕ್ಸ್ ಅಥವಾ ಅಪೂರ್ಣ ಫ್ಯೂಷನ್ದಂಥ ಯಾವುದೇ ಸಂಭವ ದೋಷಗಳನ್ನು ಗುರುತಿಸಲು ಸಂಪೂರ್ಣ ನಂತರದ ವೆಲ್ಡಿಂಗ್ ತಪಾಸಣೆ ಅತ್ಯಗತ್ಯ. ಯಾವುದೇ ಸಮಸ್ಯೆಗಳನ್ನು ತ್ವರಿತವಾಗಿ ಸರಿಪಡಿಸುವುದು ವೆಲ್ಡ್ಸ್ ಕ್ವಾಲಿಟಿಯನ್ನು ಕಾಪಾಡಿಕೊಳ್ಳಲು ಗಮನವಾಗಿ ಕೊಡುಗೆ ನೀಡುತ್ತದೆ. ಹಂತ 8 ಅಂತಿಮ ಫಿನಿಶಿಂಗ್. ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಮುಕ್ತಗೊಳಿಸುವುದು ರಿಫೈನ್ಮೆಂಟ್ ಅಂತಿಮ ಸ್ಪರ್ಶವನ್ನು ಒಳಗೊಂಡಿರುತ್ತದೆ. ವೆಲ್ಡನ್ನು ನಿಖರವಾಗಿ ಸ್ವಚ್ಛಗೊಳಿಸಲು, ಉಳಿದಿರುವ ಯಾವುದೇ ಕಲ್ಮಶಗಳನ್ನು ತೆಗೆದುಹಾಕಲು ಮತ್ತು ಅದರ ಒಟ್ಟಾರೆ ನೋಟವನ್ನು ವೈರ್ ಬ್ರಷ್ ಅನ್ನು ಬಳಸಿ. ಈ ಹಂತವು ವೆಲ್ಡ್ನ ಸೂಚಿತವನ್ನು ಖಾತ್ರಿಪಡಿಸುತ್ತದೆ, ಆದರೆ ಜಾಯಿಂಟ್ಗೆ ಹೊಳಪು ಮತ್ತು ವೃತ್ತಿಪರ ಮುಕ್ತಾಯವನ್ನು ನೀಡುತ್ತದೆ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಯಾವುದೇ ಕೊಳಕು ಅಥವಾ ಅವಿಶೇಷಗಳನ್ನು ತೆಗೆದುಹಾಕಲು ಮತ್ತು ಶೀಟನ್ನು ಕತ್ತರಿಸಲು ಅಲ್ಯೂಮಿನಿಯಂ ಪೈಪ್ಸ್ಗಳನ್ನು ವೈರ್ ಬ್ರಷ್ನಿಂದ ಸ್ವಚ್ಛಗೊಳಿಸಿ. ವೆಲ್ಡಿಂಗ್ ಮಿಷಿನ್ ಅನ್ನು ಸೆಟಪ್ ಮಾಡಿ. ಸೆಟ್ ಪೀಸಸ್ಗಳನ್ನು ಸರಿಯಾದ ಮಧ್ಯಂತರಗಳಲ್ಲಿ ಮತ್ತು ಸರಿಯಾದ ಅಲೈನ್ಮೆಂಟ್ನಲ್ಲಿ ಟ್ಯಾಕ್ ಮಾಡಿ. ವೆಲ್ಡಿಂಗ್ ಪ್ರಕ್ರಿಯೆ ಮುಗಿದ ನಂತರ ದೋಷಗಳೊಂದಿಗೆ ವೆಲ್ಡನ್ನು ಪರೀಕ್ಷಿಸಿ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ GTAW ಬಳಸಿಕೊಂಡು 50 ಮಿಲಿಮೀಟರ್ ಡಯಾಮೀಟರ್ ಅಲ್ಯೂಮಿನಿಯಂ ಪೈಪ್ನಲ್ಲಿ ಪೈಪ್ ಬಡ್ ಜಾಯಿಂಟ್ ಅನ್ನು ಮತ್ತು ಫ್ಲಾಟ್ ಪೊಸಿಷನ್
1Gದಲ್ಲಿ 3 ಮಿಲಿಮೀಟರ್ ವಾಲ್ ಥಿಕ್ನೆಸಸ್ ಕುರಿತು ನೀವು ಉತ್ತಮ ತಿಳುವಳಿಕೆ ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.